ಗುರುಗಳಿಗೂ ಹಾಗೂ ಅವರಿಗೆ ಈ ಯಕ್ಷಗಾನದ ರುಚಿಯನ್ನು ಕಲಿಸಿಕೊಟ್ಟಂತಹ ಗುರುಗಳು ಎನ್ನುವಂಥ ಭಾವನೆ ಅಂದರೆ ಪ್ರೀತಮ್ ರೋಹಿದಾಸ್ ನಾಯ್ಕ್ ಔಸ ಅವರಿಗೆ ಒಂದು ಸಣ್ಣ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಆ ಒಂದು ವಿಚಾರಕ್ಕೆ ನಾವು ಮಂಜುನಾಥ್ ನಾಯಕರವರನ್ನು ಆ ಕುರಿತು ವಿವರಣೆ ಮಾಡಿ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮಂಜುನಾಥ್. ಶ್ರೀ ಸೋಮನಾಥ ದೇವರನ್ನು ವಂದಿಸಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವೀಗ ಮಾಡ್ತಾ ಇದ್ದೇವೆ. ಈ ಒಂದು ಸನ್ಮಾನವನ್ನು ನಡೆಸಿಕೊಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. BB ನಾಯ್ಕರವರು ಅಧ್ಯಕ್ಷರು, ಶ್ರೀ ಸೋಮನಾಥ್ ಟೆಂಪಲ್ ಕಮಿಟಿ, ಇವರು ನಮ್ಮ ಕುಮಾರಪ್ಪನ ಸಮಾಜದ ಅಧ್ಯಕ್ಷರು ಕೂಡ ಹೌದು. ಅದೇ ರೀತಿಯಾಗಿ ಸುರೇಶ್ ಮಾಲ್ಸೇಕರ್ ಅವರು ಮಾಜಿ ಅಧ್ಯಕ್ಷರು, ಮಾಲ್ಸಾನಾರಾಯಣಿ ದೇವಸ್ಥಾನ ಟ್ರಸ್ಟ್ ನಮ್ಮ ಬೆಳಗಾವಿಯಿಂದ. ಅದೇ ರೀತಿಯಾಗಿ ಛತ್ರಪತಿ ಜಿ ಮಾಲ್ಸೇಕರ್ ಇವರು ಕೂಡ ನಮ್ಮ ಕುಮಾರಪ್ಪನ ಸಮಾಜದ ಕಾರ್ಯದರ್ಶಿಗಳು. ಮಾಲ್ಸಾ ನಾಟ್ಯ ಕಲಾವೃಂದ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 3 ವರ್ಷಗಳಿಂದ ಈ ಒಂದು ರಂಗಮಂಚದ ಮೇಲೆ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಯಕ್ಷಗಾನ ಪ್ರಯೋಗವನ್ನು ನಡೆಸ್ಕೊಂಡು ಬರ್ತಾ ಇದೆ. ಇದು ಅನಾದಿ ಕಾಲದಿಂದ ಈ ಒಂದು ಜಾತ್ರೆಯಲ್ಲಿ ನಮ್ಮ ಕುಮಾರಪ್ಪನ ಸಮಾಜವರಿಗೆ ಒಂದು ಮನೋರಂಜನೆ ಕಾರ್ಯಕ್ರಮಕ್ಕೆ ಇಲ್ಲಿ ಒಂದು ಅವಕಾಶ ಇದೆ ಮೊದಲಿನಿಂದ. ಅದಕ್ಕಾಗಿ ನಮ್ಮ ಸಮಾಜದ ವತಿಯಿಂದ ಅಂದರೆ ಬಹಳ ವರ್ಷಗಳಿಂದ ಇಲ್ಲಿ ಒಂದು ಕಾರ್ಯಕ್ರಮ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮೊದಲಿಗೆ ಯಕ್ಷಗಾನ ನಡೀತಿತ್ತು, ನಾವೆಲ್ಲ ಚಿಕ್ಕರಿರಬೇಕಾಗಿ ನೋಡ್ತಿದ್ವಿ. ಅದೇ ರೀತಿಯಾಗಿ ಕಾಲ ಬದಲಾದಂತೆ ನಾಟಕಗಳು ಶುರುವಾದವು. ಆದರೆ ಮತ್ತೆ ಈ ಒಂದು ಯಕ್ಷಗಾನದ ಅಭಿರುಚಿ ಎಷ್ಟು ಬೆಳೆದಿದೆ ಅಂದರೆ ಮತ್ತೆ ಇಲ್ಲಿ ಕೂಡ ಯಕ್ಷಗಾನ ನಾವು ನಮ್ಮ ನಾಟ್ಯ ಒಂದರಿಂದ ನಡೆಸ್ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಗದಾಯುದ್ಧ, ಹೋದ ವರ್ಷ ಮಹಿಷನರ್ದಿನಿ, ಅದೇ ರೀತಿಯಾಗಿ ಇವತ್ತು ಈ ಒಂದು ಚಕ್ರವ್ಯೂಹ ಎಂಬ ಸುಂದರ ಯಕ್ಷಗಾನ ನಡೆಸ್ಕೊಡ್ತಾ ಇದ್ದೀವಿ. ಇವತ್ತಿನ ಸನ್ಮಾನಿತರು ಮೊದಲನೆಯದಾಗಿ ರಮೇಶ್ ಗೌಡ ಕೋವೆ ಇವರು ನಮ್ಮ ಈ ಭಾಗದ ಭಾಗವತರು. ಅವರು ವೇದಿಕೆ ಮೇಲೆ ಬರಬೇಕು. ಸ್ವಾಗತವನ್ನು ಕೋರ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ದಾರಿ ಎರೆದು ನಮ್ಮ ಯುವಕರಿಗೆ ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ಪ್ರೀತಮ್ ರೋಹಿದಾಸ್ ನಾಯ್ಕ್ ಅವರು ಕೂಡ ಇವತ್ತಿನ 2ನೇ ಸನ್ಮಾನಿತರು. ಅವರು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮೊದಲನೇದಾಗಿ ಈ ಕಲಾವಿದರು ಹಾಗೂ ಕಲಾ ಅವಕಾಶ ಮಾಡಿಕೊಡಿ. ನಾನು ಆದಷ್ಟು ಬೇಗ ಈ ಕಾರ್ಯಕ್ರಮ ಮುಗಿಸ್ತೀನಿ. ಅದಂತರ ನಮ್ಮ ಈ ಯಕ್ಷಗಾನ ನಾವು ಪ್ರಾರಂಭ ಮಾಡ್ತೀವಿ. ಮೊದಲಿಗೆ ರಮೇಶ್ ಗೌಡ ಕೋವೆ ನಮ್ಮ ಈ ಉತ್ತರ ಕನ್ನಡ ಭಾಗದ ಒಂದು ಖ್ಯಾತ ಭಾಗವತರು. ಒಂದು ಕಾಲ ಇತ್ತು ಕನ್ನಡದಲ್ಲಿ ಈ ಯಕ್ಷಗಾನ ಯಶಸ್ವಿಯಾಗಿ ಈ ಥರ ಬೆಳೀತಾ ಇದೆ. ಅದಕ್ಕೆ ನಮ್ಮ ರಮೇಶ್ ಗೌಡ ಕೋವೆಯವರು ಭಾಗವತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಭಾಗದಲ್ಲಿ ಎಲ್ಲೂ ಒಂದು ಯಕ್ಷಗಾನ ನಡೆದರೆ ಅವರ ಸೇವೆ ಇದಕ್ಕೆ ಬಹಳ ಮುಖ್ಯವಾಗಿರುತ್ತದೆ. ಯಾಕಂತಂದರೆ ಮುಮ್ಮೇಳದಲ್ಲಿ ಏನು ನಾವು ನೋಡ್ತೀವಿ ಪಾತ್ರಧಾರಿಗಳನ್ನು, ಅದೇ ರೀತಿಯಾಗಿ ಹಿಮ್ಮೇಳದಲ್ಲಿ ಅವರ ಸೇವೆ ಬಹಳ ಅಪಾರ. ಅವರು ಈ ಭಾಗಕ್ಕೆ ಭಾಗವತರಾಗಿ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಅಷ್ಟೇ ಅಲ್ಲ, ಅವರು ಯಕ್ಷ ಕೃತಿಗಳನ್ನು ಕೂಡ ಸುಮಾರು 14 ಯಕ್ಷ ಕೃತಿಗಳನ್ನು ಅವರು ರಚಿಸಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಅವು ಕೂಡ ಯಶಸ್ವಿಯಾಗಿ ಪ್ರದರ್ಶನಗೊಂಡಿವೆ. ಅದೇ ರೀತಿಯಾಗಿ ಅವರ 15ನೇ ಒಂದು ಕಲಾಕೃತಿ ಚಂದ್ರ ಭಾರ್ಗವಿ ಜನವರಿ 4ರಂದು ಅದು ಕೂಡ ಉದ್ಘಾಟನೆ ಆಗ್ತಾ ಇದೆ ಅಂತ ನಾನು ಕೇಳ್ಪಟ್ಟೆ. ಅದಕ್ಕೆ ಅವರಿಗೆ ನಾನು ಈಗಲೇ ಅಭಿನಂದಿಸ್ತೀನಿ. ಭಾಗವತಿಯ ಜೊತೆಯಲ್ಲಿ ಯಕ್ಷಗಾನದ ಕೃತಿಯನ್ನು ರಚಿಸುವುದಂದರೆ ಸಾಮಾನ್ಯ ವಿಷಯ ಅಲ್ಲ.
ಮತ್ತೊಂದು ವಿಷಯ ಏನಪ್ಪ ಅಂದರೆ ಈ ಒಂದು ಭಾಗವತಿಕೆ ಮಾಡಬೇಕಂದ್ರೆ ಕಲಾ ಸರಸ್ವತಿಯ ಒಂದು ಆಶೀರ್ವಾದ ತುಂಬಾಗಿ ಇರಬೇಕು, ತುಂಬ ಹೃದಯದಿಂದ ಇರಬೇಕು. ಯಾಕಂದರೆ ಆ ಕಂಠಸಿರಿ ಇದ್ದವರಿಗೆ ಮಾತ್ರ ಈ ಭಾಗವತಿಕೆ ಮಾಡುವ ನಾವು ಒಂದು ಹುಮ್ಮಸ್ಸು ಇರ್ತದೆ. ಯಾಕಂತಂದರೆ ಕಲಾದೇವಿಯ ಕಲಾ ಸರಸ್ವತಿಯ ಆಶೀರ್ವಾದ ಅಂತ ಹೇಳಬೇಕು. ಅದೇ ರೀತಿಯಾಗಿ ಅವರು ಇಷ್ಟಕ್ಕೆ ಮುಗಿಲಿಲ್ಲ. ಅವರು ತಮ್ಮ ಸಹೋದರರಾದ ಗಣಪತಿ ಗೌಡರು ಹಾಗೂ ಸುರೇಶ್ ಗೌಡರಿಗೆ ಚಂಡಿ ಹಾಗೂ ಈ ಮದ್ದಳೆಯ ವಾದಕರಾಗಿ ಕೂಡ ರೂಪುಗೊಳಿಸಿದ್ದಾರೆ. ಅದಕ್ಕೆ ಕೂಡ ನಾನು ಅವರಿಗೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ 3 ಜನ ಸಹೋದರರು ಸೇರಿ ಯಕ್ಷಗಾನಕ್ಕೆ ಇಷ್ಟೊಂದು ಕೊಡುಗೆ ನೀಡ್ತಾ ಇದ್ದಾರೆ ಅಂದರೆ ಇದು ಬಹಳ ಶ್ಲಾಘನೀಯ. ಅದಕ್ಕಾಗಿ ನಾವು ಮಾನಸ ನಾಟ್ಯ ಕಲಾವೃಂದದ ಪರವಾಗಿ ಈ ಶುಭ ಗಳಿಗೆಯಲ್ಲಿ ಅವರಿಗೆ ಈ ಸನ್ಮಾನ ಸಮಾರಂಭವನ್ನು ನೀಡ್ತಾ ಇದ್ದೀವಿ. ಅದಕ್ಕೆ ನಾವು ಹೆಮ್ಮೆ ಕೂಡ ಪಡ್ತಾ ಇದ್ವಿ. ಅದೇ ರೀತಿಯಾಗಿ ಬಿ ನಾಯ್ಕರವರು ಶಾಲ್ ಹೊದಿಸಬೇಕು. ರಮೇಶ್ ಗೌಡರಿಗೆ ಕಲಾ ಪುಷ್ಪ ತಾಂಬೂಲ ನೀಡಿ ಗೌರವಿಸಬೇಕಾಗಿ ವಿನಂತಿ. ರಮೇಶ್ ಗೌಡರಿಗೆ ಇನ್ನೂ ಹಲವಾರು ಸನ್ಮಾನಗಳು ನೆರವೇರಿದೆ ಅಂತ ನಾನು ಶ್ರೀ ಸೋಮನಾಥ್ ಆವಾಗಲೇ ಹೇಳಿದಂಗೆ ಈ ಕಲಾವಿದ ನಂತರದ್ದು ಕಲಾ ಪೋಷಕರು ಇವರು ಕೃತಿಗಳನ್ನು ಸುಮಾರು 6 ಕೃತಿಗಳನ್ನು ರಚಿಸಿ ಈ ಯಕ್ಷಗಾನಕ್ಕೆ ಬಹಳ ಮೆರುಗು ಕೊಟ್ಟಿದ್ದು ಕೂಡ ಇದೆ. ಅದೇ ರೀತಿಯಾಗಿ ಅವರ ತಂದೆಯವರಾದ ರೋಹಿದಾಸ್ ಕೇಮು ನಾಯ್ಕರವರು ಕೂಡ ಪ್ರಖ್ಯಾತ ರಂಗಭೂಮಿ ಕಲಾವಿದರು ಹಾಗೂ ಅವರು ಕೂಡ ಯಕ್ಷಗಾನ ಕಲಾವಿದರಾಗಿದ್ದರು. ಅದೇ ರೀತಿಯಾಗಿ ತಂದೆಯಿಂದ ಬಂದ ಬಳುವಳಿ ಎಂಬಂತೆ ಅವರು ಕೂಡ ಈ ಕ್ಷೇತ್ರದಲ್ಲಿ ಬಹಳ ಉನ್ನತ ಸ್ಥಾನವನ್ನು ಅಲಂಕರಿಸಿ ಈ ಯಕ್ಷಗಾನಕ್ಕೆ ಸೇವೆ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ತಾವು ನಟಿಸುವುದಲ್ಲದೆ ಇತರರು ಗ್ರಾಮೀಣ ಭಾಗದ ಯುವಕರು ಕೂಡ ಈ ಯಕ್ಷಗಾನದಲ್ಲಿ ಪಾತ್ರ ವಹಿಸಿ ಮಿಂಚಬೇಕೆನ್ನೋದು ಕೂಡ ಅವರ ಮಹದಾಸೆ. ಅದಕ್ಕಾಗಿ ಅವರು ತಾವು ನಿಸ್ವಾರ್ಥ ಸೇವೆ ಅಂದರೆ ಈ ಎಲ್ಲ ಯುವಕರಿಗೆ ಈ ಯಕ್ಷಗಾನ ಕಲೆಯನ್ನು ಕಲಿಸಿಕೊಡುವ ಬಹಳ ಉದಾರ ಮನೋಭಾವವನ್ನು ಕೂಡ ಅವರು ಹೊಂದಿದ್ದಾರೆ. ಅದಕ್ಕೆ ನಾನು ಅಭಿನಂದಿಸ್ತೇನೆ. ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ವ್ಯಕ್ತಿ ಬೆಳೀಬೇಕು ಅನ್ನೋದೊಂದು ಆಸೆ ಇರ್ತದೆ, ಇತರರಿಗೆ ಬೆಳೆಸ್ಬೇಕು ಅನ್ನೋದೊಂದು ಆಸೆ ಇರ್ತದಲ್ಲ, ಅದು ಯಾವತ್ತೂ ಬಹಳ ಶ್ರೇಷ್ಠ ಅಂತ ನನ್ನ ಭಾವನೆ. ನಾನು ಬೆಳಿಬೇಕು, ಇನ್ನೊಬ್ಬರನ್ನು ಬೆಳೆಸ್ಬೇಕು ಹೇಳಬೇಕಾದ್ರೆ ಕಳೆದ 3 ವರ್ಷಗಳಿಂದ ನಮ್ಮ ಎಲ್ಲ ಯುವಕರಿಗೆ ಬಹಳ ಪ್ರೋತ್ಸಾಹದಿಂದ ಇಲ್ಲಿ ಬಂದು ಅವರಿಗೆ ನಟನೆ ಹಾಗೂ ನಟನ ಕೌಶಲ್ಯವನ್ನು ಕಲಿಸಿ ಅವರಿಗೆ ಬಹಳಷ್ಟು ರೆಡಿ ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳು ಅರ್ಪಿಸ್ತೇನೆ. ಈ ಅವರ ಕಲೆಗೆ ಕೊಡುವ ಬೆಲೆಯನ್ನು ಮೆಚ್ಚಿ ನಾವು ಮಾನಸ ನಾಟ್ಯ ಕಲಾವೃಂದದ ವತಿಯಿಂದ ಅವರಿಗೂ ಕೂಡ ಇವತ್ತು ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ. ಈ ಸನ್ಮಾನದ ಪ್ರಾಯೋಜಕತ್ವವನ್ನು ವಹಿಸಿದವರು ಪ್ರಮೋದ್ ಸುರೇಶ್ ಮಾರ್ಸೇಕರ್ ಅವರು ಕೂಡ ನಮ್ಮ ಕಲಾವಿದರೇ. ಅವರ ಛತ್ರಪತಿಯವರು ಹಾರ ಹಾಕಿ ಸನ್ಮಾನ ಮಾಡಬೇಕು. ಅದೇ ರೀತಿಯಾಗಿ ಬಲಪುರ್ ಪುಷ್ಪ ತಾಂಬೂಲವನ್ನು ಸುರೇಶ್ ಬಾಯ್ ಮಾರ್ಸೇಕರ್ ಅವರು ನೀಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಚಪ್ಪಾಳೆ. ಕಲಾ ಪೋಷಕರನ್ನು ನಾವು ಕೂಡ ಇದೇ ರೀತಿಯಾಗಿ ಮೆಚ್ಚುಗೆ. ಈಗಾಗಲೇ ಬಿಡುಗ ಮಾನಸ ನಾಟ್ಯ ಮಂಡಳಿಯವರು ನಮ್ಮನ್ನು ಇಲ್ಲಿಯವರೆಗೆ ಕರೆದು ಈಗಾಗಲೇ ನನ್ನ ಬಗ್ಗೆ ತುಂಬ ಮಾತಾಡಿ ಸನ್ಮಾನವನ್ನು ಮಾಡಿದ್ದಾರೆ. ಈ ಸನ್ಮಾನವನ್ನು ಸ್ವೀಕರಿಸಿ ಅವರಿಗೆ ನನ್ನ ಪರವಾಗಿ, ನನ್ನ ಸಹೋದರರ ಪರವಾಗಿ, ಒಟ್ಟು ನಮ್ಮ ಹೆಮ್ಮೇಳದ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಅವರು ಈ ಯಕ್ಷಗಾನದ ಬಗ್ಗೆ ಹೇಳಿದರು. ನಾವು ನಿಮ್ಮಲ್ಲಿ ಕರೆ ಹೇಳಬೇಕಂತಂದರೆ ನಮ್ಮದು ಈ ಯಕ್ಷಗಾನದ ವಿದ್ಯೆ ಅಂದರೆ ನಮ್ಮದು ಏಕಲವ್ಯನ ವಿದ್ಯೆ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ಕ್ಲಾಸಿಗೆ ಹೋಗಿ ಕಲ್ತಿದ್ದು ಇಲ್ಲ ನಾವು. ಮತ್ತು ಹೀಗೆ ಮಾಡು ಹಾಗೆ ಮಾಡು ಅಥವಾ ಈ ಪದ್ಯ ಹಿಂಗೆ ಹೇಳಬೇಕು, ಈ ಪದ್ಯ ಹಿಂಗೆ ಹೇಳಬೇಕು ಅಥವಾ ಶ್ರುತಿ ಬಗ್ಗೆ ಆಗಲಿ ತಾಳದ ಬಗ್ಗೆ ಯಾರೂ ನಮಗೆ ಹೇಳ್ಕೊಟ್ಟವರಿಲ್ಲ. ಮನೆಯಲ್ಲೇ ಕೂತು ಟಿ ವಿಯಲ್ಲಿ ನೋಡಿ
ಅದೇ ರೀತಿಯಾಗಿ ಕ್ಯಾಸೆಟಲ್ಲಿ ನೋಡಿ, ಮೊಬೈಲಲ್ಲಿ ನೋಡಿ, ಅದೇ ರೀತಿಯಾಗಿ ಕಲ್ತಂಥ ವಿದ್ಯೆ ನಮ್ಮದು. ಅದಕ್ಕಾಗಿ ಏಕಲವ್ಯನ ವಿದ್ಯೆ ಅಂತ ಹೇಳ್ಬೋದು. ಆದರೂ ಸಹ ನನಗೆ ತಿಳಿದ ಮಟ್ಟಿಗೆ 1 ವರ್ಷಕ್ಕೆ ಒಂದೊಂದು ಪ್ರಸಂಗವನ್ನು ಬರಿತಾ ಬಂದಿದ್ದೇನೆ ನಾನು. ಈಗ ಒಂದು 2 ವರ್ಷ ಆಗಿತ್ತು ಬರೆಯಲಾಗಿತ್ತು. ಈಗ 3 ವರ್ಷ ಬಿಟ್ಟು ಈ ವರ್ಷ ಒಂದು ಪ್ರಸಂಗವನ್ನು ಬರೆದಿದ್ದೇನೆ, ಚಂದ್ರ ಭಾರ್ಗವಿ ಅಂತ. ಅದು ನಮ್ಮ ಊರಿನಲ್ಲಿ ಉದ್ಘಾಟನೆ ಆಗುವುದಿದೆ ಜನವರಿ 4ಕ್ಕೆ. ತಾವೆಲ್ಲರೂ ಸಾಧ್ಯ ಆದರೆ ನಮ್ಮ ಊರಿಗೆ ಬಂದು ಯಕ್ಷಗಾನ ಪ್ರಸಂಗ ಉದ್ಘಾಟನೆಗೆ ಸಹಕರಿಸಿ ಅದರಲ್ಲಿ ಪಾಲ್ಗೊಂಡು ಯಕ್ಷಗಾನವನ್ನು ಯಶಸ್ವಿಯಾಗಿಗೊಳಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಸನ್ಮಾನ ಮಾಡಿದಂಥವರಿಗೆ ಇನ್ನೊಮ್ಮೆ ನಾನು ತುಂಬ ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ಶಂಭವಿ ಅಮೃತೇಶಾಯ ಶರ್ವಾಯ ಮಹಾದೇವಾಯ ನಮೋ ನಮಃ. ಸ್ಥಳದ ದೇವರಾಗಿರುವಂತಹ ಸೋಮನಾಥ ದೇವರನ್ನು ಮನಸಾ ಧ್ಯಾನಿಸಿ ಯಕ್ಷಗಾನದ ಅಧಿದೇವತೆಯಾಗಿರುವಂತಹ ಸಿದ್ಧಿವಿನಾಯಕನನ್ನು ಸ್ಮರಿಸುತ್ತಾ ನೆರೆದಿರುವಂತಹ ಸಮಸ್ತ ಪ್ರೇಕ್ಷಕ ಬಾಂಧವರಿಗೆ ತಲೆಬಾಗಿ ಮೊದಲಾಗಿ ನನಗೆ ಇಲ್ಲಿವರೆಗಾಗಿ ಕರೆತಂದು ಗೌರವಪೂರ್ವಕವಾಗಿ ಸನ್ಮಾನ ಮಾಡಿದಂತಹ ಬೆಳಗಾದ ನಾಟ್ಯ ಕಲಾವೃಂದದ ಯಕ್ಷಗಾನ ಕಲಾವಿದರಿಗೂ ಹಾಗೂ ಎಲ್ಲ ಸಮಸ್ತ ಕಲಾಭಿಮಾನಿಗಳಿಗೂ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ರಮೇಶಣ್ಣ ಹೇಳಿದಂಗೆ ಯಕ್ಷಗಾನ ಅಗಾಧವಾದ ಕಲೆ, ವಿಶಿಷ್ಟವಾದ ಕಲೆ, ವಿಶೇಷವಾದ ಕಲೆ. ಈ ಕಲೆಯನ್ನು ಮೈಗೂಡಿಸ್ಕೊಳ್ಬೇಕಂದ್ರೆ ಬಹಳ ಕಠಿಣ. ಅದು ಅಷ್ಟು ಪರಿಶ್ರಮ ಪಡಬೇಕಾಗ್ತದೆ. ಅಂಥದ್ರಲ್ಲಿ ರಮೇಶಣ್ಣವರು ಮಾಡಿರುವಂತಹ ಸಾಧನೆ ಅದು ಅಭೂತಪೂರ್ವವಾಗಿರುವಂತಹ ಸಾಧನೆ. ತಾನು ಬೆಳೆಯುವುದರ ಜೊತೆಗೆ ತಮ್ಮ ಅಣ್ಣ ತಮ್ಮಂದಿಗರಾದ ಗಣಪತಿ ಹಾಗೂ ಸುರೇಶ್ ಗೌಡರನ್ನು ಕೂಡ ಬೆಳೆಸುವ ಪ್ರಯತ್ನ ಮಾಡಿ ಇಂದಿಗೆ ಒಳ್ಳೆಯ ಕಲಾವಿದರಾಗಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ. ಇನ್ನು ನನ್ನ ಬಗ್ಗೆ ಹೇಳಬೇಕಂದ್ರೆ ತಂದೆಯವರಿಗೆ ಬೆಳಗಾವಿ ಊರು ಏನು ಹೊಸದಲ್ಲ. ಮೊದಲಿಂದಲೂ ತಂದೆಯವರು ಬಂದು ಇಲ್ಲೆಲ್ಲ ಪಾತ್ರ ಮಾಡಿ ಹೋದವರೇ ಅಂತೆ ನನಗೂ ಗೊತ್ತಿರುವ ವಿಚಾರ. ಹಾಗೂ ಶ್ರೀಯುತ ಬಿ ನಾಯಕರು ಕೂಡ ಹೇಳ್ತಾ ಇರ್ತಾರೆ ಯಾವಾಗಲೂ. ಪ್ರಮೋದಣ್ಣ ಹಾಗೂ ಅವರ ತಂಡದವರು ಹಾಗೂ ಅರುಣಣ್ಣ ಇವರೆಲ್ಲರೂ ನನಗೆ ಚಿರಪರಿಚಿತರು. ಅದರಲ್ಲಿ ಯಕ್ಷಗಾನದ ವಿಷಯದಲ್ಲಿ ಈಗೀಗಂತೂ ತುಂಬ ಹತ್ತಿರ ಆಗಿದ್ದೇವೆ ನಾವು ಎಂದು ಹೇಳ್ಬೋದು. ನಾಟಕ ಕಲಾವಿದರಾದರೂ ಕೂಡ ಯಕ್ಷಗಾನವನ್ನು ಬೆಳೆಸಬೇಕು, ಉಳಿಸಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಕಠಿಣ ಪರಿಶ್ರಮದಿಂದ ತಾವು ಮಾಡಲೇಬೇಕೆನ್ನುವಂತಹ ನಿಟ್ಟಿನಲ್ಲಿ ಪಾಪ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲರನ್ನು ನೀವು ಪ್ರೋತ್ಸಾಹಿಸಬೇಕು. ನನ್ನ 5ನೇ ಕೃತಿಯಾದ ಕ್ಷಮಿಸಿ 6ನೇ ಕೃತಿಯಾಗಿರುವಂಥ ಪುಷ್ಟೇನಿ ಯಕ್ಷಗಾನಕ್ಕೆ ಪ್ರಮೋದ್ ಮಾಳಶೇಖರ್ ಅವರು ತುಂಬ ನನಗೆ ಸಹಾಯ ಮಾಡಿದ್ದಾರೆ. ತಮ್ಮ ಧನವನ್ನು ಇತ್ತು ಸಹಾಯ ಮಾಡಿದ್ದಾರೆ ಅವರು. ಹಾಗಾಗಿ ಅವರನ್ನು ನಾನು ಯಾವಾಗಲೂ ಸ್ಮರಿಸ್ತೇನೆ, ನೆನೆಸ್ತೇನೆ ಅವರು ಮಾಡಿರುವಂತಹ ಸಹಾಯ. ಹಾಗೂ ಅರುಣ್ ಮಾಳಶೇಖರ್ ಯಾವಾಗಲೂ ನನಗೆ ಒಳ್ಳೆಯ ಹಿತೈಷಿಯಾಗಿ ಏನಾದರೂ ಸಲಹೆ ಸೂಚನೆಗಳನ್ನು ಅವರು ಕೊಡ್ತಾನೆ ಇರ್ತಾರೆ. ಹಾಗಾಗಿ ಬಿಣಗಾಕು ನನಗೂ ಒಳ್ಳೆಯ ನಂಟು ಅಂತ ಹೇಳ್ಬೋದು ನಾನು. ಇವತ್ತಿಗೆ ಚಕ್ರವ್ಯೂಹ ಎನ್ನುವಂತಹ ಈ ಯಕ್ಷಗಾನವನ್ನು ಅವರು ಮಾಡ್ತಾ ಇದ್ದಾರೆ, ಪ್ರಯೋಗ ಮಾಡ್ತಾ ಇದ್ದಾರೆ. ಅವರಲ್ಲಿ ಯಾವುದೇ ಒಂದು ಲೋಪದೋಷ ಇದ್ದರೂ ಅದನ್ನು ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ಬೇಕು. ಯಾಕೆ ಕೇಳಿದ್ರೆ ಅವರಿಗೆ ರಾಗ ತಾಳ ಶ್ರುತಿಗಳ ಜ್ಞಾನ ಇಲ್ಲ. ತಾವು ಮಾಡಲೇಬೇಕು ಎನ್ನುವಂಥ ಒಂದು ನಿಲುವಿನಿಂದ ಮಾಡಬೇಕಂತ ಹೊರಟಿದ್ದಾರೆ. ದಯವಿಟ್ಟು ಅವರನ್ನು ಪ್ರೋತ್ಸಾಹಿಸಬೇಕು ಎಂದು ಹೇಳ್ತಾ ಮಗದೊಮ್ಮೆ ನನಗೆ ಗೌರವಪೂರ್ವಕವಾಗಿ ಸನ್ಮಾನ ಮಾಡಿದಂತಹ ತಮಗೆಲ್ಲರಿಗೂ ಶಿರವಾಗಿ ವಂದಿಸಿಕೊಳ್ಳುತ್ತಾ ಈ ಗೌರವ ನಮ್ಮ ತಂದೆಯವರಿಗೆ ಎನ್ನುವ ಹಾಗೆ ನೀವು ಕೊಟ್ಟಿರುವಂಥ ಗೌರವ ಎನ್ನುವ ಹಾಗೆ ತಿಳಿದುಕೊಳ್ತಾ ಮತ್ತೊಮ್ಮೆ ನಮಸ್ಕರಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ. ಯಕ್ಷಗಾನಂ ವಿಶ್ವಗಾನಂ. ನಮ್ಮ ಯುವಕರಿಗೆ ಮಾರ್ಗದರ್ಶಕರಾಗಿ ಈ ಒಂದು ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಮಳಸಾ ನಾಟ್ಯ ಕಲಾವೃಂದದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅವರ ಈ ಮಾರ್ಗದರ್ಶನ ಹಾಗೂ ಒಂದು ನಿರ್ದೇಶನದಲ್ಲಿ ಇವತ್ತಿನ ಈ ಯಕ್ಷಗಾನ ಯಶಸ್ವಿಯಾಗಿ ಮೂಡಿ ಬರಲಿ ಅಂತ ಹೇಳ್ಕೊಳ್ತಾ ಶ್ರೀ ಸೋಮನಾಥರನ್ನು ವಂದಿಸಿ ಈ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಓಂ ನಮಃ ಶಿವಾಯ.